यत्र त्रिसर्गो वृष धाम्ना स्वेन सदा निरस्तकुहकं सत्यं परं धीमहि। ओम स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतले श्रीमद्भागवते महापुराणे तृतीयस्कन्धे सप्तमाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ಭಗವಂತನ ಒಂದು ಸೃಷ್ಟಿಯಲ್ಲಿ ಮೊದಲಿಗೆ ಅಗ್ನಿದೇವರಿಗೆ ಸ್ಥಾನ ಸಿಕ್ತು. ಮುಂದಕ್ಕೆ ಯಾರ್ಯಾರಿಗೆ ಸ್ಥಾನ ಸಿಕ್ತು ಅನ್ನೋದನ್ನ ಹೇಳ್ತಾರೆ. 13ನೆಯ ಶ್ಲೋಕ. ನಿರ್ಭಿನ್ನಂ ತಾಲು ವರುಣೋ ಲೋಕಪಾಲೋ ವಿಷದ್ಧರೇಃ ಜಿಹ್ವಯಾಂಶೇನ ಚರಸಾನ್ ಯಯಾಸೌ ಪ್ರತಿಪದ್ಯತೆ. ಈಗ ಬಂದ ಪ್ರದೇಶ ಯಾವುದು? ಮೊದಲು ವಾಗೀಂದ್ರಿಯ ಮಾತು. ಅಲ್ಲಿ ವಾಗೀಂದ್ರಿಯ ಅನ್ನೋ ಒಂದು ಅಂಶದಿಂದ ಅಗ್ನಿದೇವರು ಹೋಗಿ ಅಲ್ಲಿ ಕೂತು. ಈಗ ಭಗವಂತನ ಅನುಗ್ರಹದಿಂದ ವರುಣದೇವರು ಬರ್ತಾರೆ. ಮೊದಲು ಅಗ್ನಿದೇವರಾಯ್ತು, ಈಗ ವರುಣದೇವರು. ಲೋಕಪಾಲೋ ವರುಣ. ವರುಣದೇವರು ಎಲ್ಲಿ ಬರ್ತಾರೆ? ಅವರು ಸಮುದ್ರ ಅಭಿಮಾನಿ ಅಂದ್ರೆ ನೀರು, ನೀರಿನ ಪ್ರದೇಶ ಅಂದ್ರೆ ಇಲ್ಲಿ ತಾಲು ಅಂತ ತಗೊಳ್ತಾರೆ. ತಾಲು ಅಂತಂದ್ರೆ ಕಿರುನಾಲಿಗೆ ಅಂತ ಕರಿತೀವಿ. ಇದನ್ನ ಇಲ್ಲಿ ಜಿಹ್ವಾ ಮೂಲ ಅಂತ ಕರಿತಿದ್ದಾರೆ. ಜಿಹ್ವಾ ಅಂದ್ರೆ ನಾಲಿಗೆ, ನಾಲಿಗೆಯ ಮೂಲ ಪ್ರದೇಶಕ್ಕೆ ತಾಲು ಅಂತ ಕರೀತಾರೆ. ಇಂಥ ಆ ತಾಲು ಭಾಗ ಏನಿದೆ ಅದು ನಿರ್ಭಿನ್ನಂ, ಅದು ಹೊರಗ್ ಬಂತು, ಅದು ಓಪನ್ ಆಯ್ತು ಅಂತ ಅರ್ಥ. ಈ ರೀತಿ ಯಾವ ಈ ತಾಲು ಪ್ರದೇಶ ಹೊರಗೆ ಕಾಣ್ತಾ ಇದೆಯೋ ಅಲ್ಲಿ ವರುಣದೇವರು ತಮ್ಮ ಅಂಶ ಅಂದ್ರೆ ಯಾವುದು? ಈ ನಾಲಿಗೆ, ಜಿಹ್ವ. ಹೇಗೆ ಒಬ್ಬೊಬ್ಬ ದೇವತೆಗೂ ತಮ್ಮದೇ ಒಂದು ಅಂಶ ಅಂತ ಇರುತ್ತೆ. ವಾಗೀಂದ್ರಿಯ ಅಗ್ನಿದೇವರಿಗೆ ಸೇರಿದ್ದು, ಜಿಹ್ವೆ ಅಂದ್ರೆ ನಾಲಿಗೆ ಇದು ವರುಣದೇವರಿಗೆ ಸೇರಿದ್ದು. ಅದರಿಂದ ಇವರು ವರುಣದೇವರು ಪ್ರವೇಶ ಮಾಡಿದೆ. ಯಾವಾಗ ಈ ಜಿಹ್ವೇಂದ್ರಿಯ ಬಂತು ಅವತ್ತಿನಿಂದ ಭಗವಂತ ಅದರ ಮುಖಾಂತರ ರಸಗಳನ್ನ ಎಲ್ಲರೂ ಕೂಡ ಗ್ರಹಣ ಮಾಡೋ ತರ ಮಾಡ್ತಾನೆ. ಅಂದ್ರೆ ನಮ್ಗೆ ಯಾವ್ದೇ ಒಂದು ಕಹಿ ಸಿಹಿ ಇದೆಲ್ಲ ಆಗ್ಬೇಕು ಅಂದ್ರೆ ಆ ನಾಲಿಗೆಯ ಭಾಗ ಏನಿದೆಯಲ್ಲ ಅದು ಮುಖ್ಯ. ಅದರಿಂದ ನಮಗ್ ಗೊತ್ತಾಗತ್ತೆ. ಅಂದ್ರೆ ಇಲ್ಲಿ ತಾಲು ಅನ್ನೋ ಶಬ್ದ ಏನ್ ಬಳಸಿದ್ದಾರೆ ಇದು ಎರಡರ್ಥವನ್ನ ಕೊಡುತ್ತೆ ಮುಖ್ಯವಾಗಿ. ಒಂದು ತಾಲು ಅಂತಂದ್ರೆ ಅದು ಕಿರುನಾಲಿಗೆ ಅಂತ. ಅದೇ ಕಿರುನಾಲಿಗೆ ಅಂತ ತಗೊಳ್ಳೋದ್ರ ಅಭಿಪ್ರಾಯ ಈ ಮೂಲ ಭಾಗದಿಂದ ಈ ನಾಲಿಗೆ ಸೃಷ್ಟಿಯಾಗಿದೆ. ಹಾಗಾಗಿ ನಾಲಿಗೆ ರಸವನ್ನ ಗ್ರಹಣ ಮಾಡುತ್ತೆ. ನಮಗೆ ಗೊತ್ತಾಗೋದು ಎಲ್ಲಿ ಈ ರಸ ನಮ್ಗೆ ನಾಲಿಗೆ ಮೇಲೆ ಇದ್ರೂ ಕೂಡ ಸಿಹಿ ಕಹಿ ಮುಂತಾದ ರಸಗಳ ಗ್ರಹಣ ಆಗತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ ನಾಲಿಗೆ ಅನ್ನೋ ಅಂಶದ ವರುಣದೇವರಲ್ಲಿ ಬಂದಿದ್ದಾರೆ ಅಂತ ಇಷ್ಟು. ಇದನ್ನ ಇಲ್ಲಿ ತಾಲು ಜಿಹ್ವಾ ಮೂಲಂ ಅಂತ ಇಷ್ಟು ಈ ಶಬ್ದದಿಂದ ಬಿಡಿಸಿದೆ. ಇನ್ನು ಮುಂದಕ್ಕೇನಾಯ್ತು? ಮೊದಲು ವಾಗೀಂದ್ರಿಯ ಆಯ್ತು, ಎರಡನೇದು ತಾಲು ಆಯ್ತು, ಇನ್ನು ಮೂರನೇದು 14ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ನಿರ್ಭಿಣ್ಣೆ ಅಶ್ವಿನೌ ನಾಸೆ ವಿಷ್ಣೋರಾವಿಶತಾಂ ಪದಂ ಘ್ರಾಣೇನಾಂಶೇನ ಗಂಧಸ್ಯ ಪ್ರತಿಪತ್ತಿರ್ಯತೋ ಭವೇತ್. ಇನ್ನು ನಂತರ ಮೂಗಿನ ಹೊಳ್ಳೆಗಳು ಅದಕ್ಕೆ ಬಂದು ಅಶ್ವಿನೌ ನಾಸೆ ನಿರ್ಭಿಣ್ಣೆ. ಅಶ್ವಿನಿ ದೇವತೆಗಳು ಇಬ್ರು ಏನಿದ್ದಾರೆ ಅವರು ಘ್ರಾಣೇಂದ್ರಿಯದೊಂದಿಗೆ ತಾವು ಬಂದಿದ್ದಾರೆ. ಯಾಕಂದ್ರೆ ಎರಡು ಮೂಗಿನ ಹೊಳ್ಳೆ ಅದು ಪ್ರಕಟ ಆಗಿದೆ, ಅಲ್ಲಿ ಅಶ್ವಿನಿ ದೇವತೆಗಳ ವಾಸ. ಇದರಿಂದ ಏನು? ಗಂಧಸ್ಯ ಪ್ರತಿಪತ್ತಿ, ಗಂಧದ ಜ್ಞಾನ ಬರೋದು ಇದರಿಂದ. ಆ ಗಂಧದ ಜ್ಞಾನಕ್ಕೆ ಅನುಕೂಲವಾಗುವ ತರ ಈಗ ಆ ಬ್ರಹ್ಮದೇವರ ಶರೀರದಲ್ಲಿ ಆ ಎರಡು ಮೂಗಿನ ಹೊಳ್ಳೆಯ ಪ್ರಕಟ ಆಗಿದೆ. ಇಲ್ಲಿ ನಾಸೆ ಅನ್ನೋ ಶಬ್ದಕ್ಕೆ ನಾಸಿಕ ಅಂತ ಒಬ್ರು ಅರ್ಥ ಮಾಡ್ತಾರೆ, ಮೂಗು ಅಂತ.
ಮತ್ತೊಬ್ರು ನಾಸೆ ಅಂತ ಅನ್ನೋದಕ್ಕೆ ಗೋಲಕ ಅಂದ್ರೆ ಆ ಹೊಳ್ಳೆ, ಮೂಗಿನ ಹೊಳ್ಳೆ ಅಂತ ಹೇಳ್ತೀವಿ, ಆ ಹೊಳ್ಳೆಯನ್ನ ಹೇಳಲಿಕ್ಕೆ ಗೋಲಕ ಅಂತ ಬಳಸಿದ್ದಾರೆ. ಇಷ್ಟಾದ್ಮೇಲೆ ಮುಂದಕ್ಕೆ ಏನ್ ಬಂತು ಅನ್ನೋದನ್ನ ಈಗ 15ನೇ ಶ್ಲೋಕ. ನಿರ್ಭಿಣ್ಣೆ ಅಕ್ಷಿಣೀ ತ್ವಷ್ಟ ಲೋಕಪಾಲೋ ವಿಶತ್ ಪ್ರಭೋ. ಈ ಪ್ರಭೋಹ ಅನ್ನೋದ್ರ ಬದಲು ವಿಭೋಹ ಅಂತಾನು ಪಾಠ ಇದೆ. ಚಕ್ಷುಷಾಂಶೇನ ರೂಪಾಣಾಂ ಪ್ರತಿಪತ್ತಿರ್ಯತೋ ಭವೇತ್. ಮುಂದೆ ಅಕ್ಷಿಣಿ ಅಂದ್ರೆ ಎರಡು ಕಣ್ಣು, ಮೂಗಿನ ಹೊಳ್ಳೆ ಆಯ್ತು, ಈಗ ಎರಡು ಕಣ್ಣು, ಅದು ಜಾಗವನ್ನ ಪಡ್ಕೊಳ್ತು. ಅಂದ್ರೆ ಆ ಬ್ರಹ್ಮದೇವರ ಶರೀರದಲ್ಲಿ ಎರಡು ಕಣ್ಣಿನ ಸೃಷ್ಟಿ. ಅಲ್ಲಿ ಲೋಕಪಾಲಕನಾದ ಅಭಿಮಾನಿ ದೇವ ತ್ವಷ್ಟಾ ಬಂದ ಅಂತ ಹೇಳಿದ್ರು. ತ್ವಷ್ಟ ಅಂದ್ರೆ ತ್ವಷ್ಟ ಪ್ರಜಾಪತಿ ಅಂತ ಅರ್ಥ ಅಲ್ಲ, ಇಲ್ಲಿ ತ್ವಷ್ಟ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಆಗ ಬಿಡಿಸ್ತಾರೆ, ಸೂರ್ಯ ಅಂತ ಅರ್ಥ. ಅಕ್ಷಿಣಿಂದ ಎರಡು ಕಣ್ಣು ಗುಡ್ಡೆ. ಸೂರ್ಯ ಏನ್ ಮಾಡ್ದ, ತನ್ನ ಇಂದ್ರಿಯ ಚಕ್ಷುರಿಂದ್ರಿಯ ಆ ಅಂಶವನ್ನ ತಗೊಂಡ್ ಬಂದು ಅಲ್ಲಿ ಬಂದು ನೆಲೆಸ್ತ ಆ ಕಣ್ಣಿನ ಆ ಗುಡ್ಡೆಯಲ್ಲಿ. ಆದ್ರಿಂದಲೇ ಅಂದಿನಿಂದ ಯಾರ್ಯಾರು ರೂಪವನ್ನ ಗ್ರಹಿಸ್ಬೇಕೋ ಅವರು ಕಣ್ಣಿನಿಂದ ಗ್ರಹಿಸ್ತಾರೆ ರೂಪವನ್ನ. ಹೀಗೆ ಭಗವಂತ ಆ ಬ್ರಹ್ಮದೇವರ ವಿರಾಟ್ ಶರೀರದಲ್ಲಿ ತಾನಿದ್ದು ಅಲ್ಲಲ್ಲಿ ಆಯಾ ಸ್ಥಾನಗಳನ್ನ ವ್ಯಕ್ತಪಡಿಸ್ತಾ ಆ ಎಲ್ಲ ಜಾಗಗಳಲ್ಲಿ ಆಯಾಯ ಇಂದ್ರಿಯ ಅಭಿಮಾನಿ ದೇವತೆಗಳು ತಮ್ಮ ತಮ್ಮ ಇಂದ್ರಿಯಗಳು ಅಂತ ಬಂದು ಅಲ್ಲಿ ವಾಸ ಮಾಡ್ಕೊಂಡಿದ್ರು. ಇನ್ನು ಮುಂದಕ್ಕೆ ಯಾವ ದೇವತೆ ಬರ್ತಾನೆ ಅನ್ನೋದನ್ನ ಮುಂದೆ 16ನೇ ಶ್ಲೋಕ ವಿವರಿಸ್ತಾ ಇದೆ. ಇದೆಲ್ಲ ಟಿಪ್ಪಣಿಯಲ್ಲಿ ಎಷ್ಟು ಬೇಕೋ ಅಷ್ಟೇ ಬಿಡಿಸ್ತಾರೆ, ಜಾಸ್ತಿ ಬಿಡಿಸ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಯಾವ ಭಾಗದಿಂದ ಯಾರು ಅಲ್ಲಿ ಕಾಣ್ತಾ ಇದ್ದಾರೆ, ಯಾವ ದೇವತೆ ಅಲ್ಲಿ ಮನೆ ಮಾಡ್ಕೊಂಡ ಅಷ್ಟೇ. ಆದ್ರೆ ಇಲ್ಲಿ ವಿವರಣೆ ಮಾಡ್ತಾ ಕೆಲವು ಕಠಿಣ ಪದಗಳಿರುತ್ತೆ. ಅಂದ್ರೆ ಆ ಪದ ನೋಡಿದಾಗ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ, ಯಾರೋ ಬೇರೆ ದೇವತೆ ಇಲ್ಲಿ ಇದ್ದಾರೆ ಅಂತ. ಆದ್ರೆ ಅಲ್ಲ, ಆ ಶಬ್ದಗಳಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆ ಯಾವ ಶಬ್ದ ಇದೆ ಆ ಶಬ್ದ ಉಲ್ಲೇಖ ಮಾಡ್ತಾರೆ, ಅದಕ್ಕೆ ಅರ್ಥ ಮಾತ್ರ ಬರೀತಾರೆ. 16ನೇ ಶ್ಲೋಕ. ನಿರ್ಭಿಣ್ಣಾನ್ಯಥ ಚರ್ಮಾಣಿ ಲೋಕಪಾಲೋ ನಿಲೋಭಿಷತ್ ಪ್ರಾಣೇನಾಂಶೇನ ಸಂಸ್ಪರ್ಶಂ ಯೇನಾಸೌ ಪ್ರತಿಪದ್ಯತೆ. ನಿರ್ಭಿಣ್ಣಾನಿ ಅಥ ಚರ್ಮಾಣಿ. ಈಗ ಎಲ್ಲ ಚರ್ಮ ಅದು ಹೊರಗ್ ಬಂತು. ಚರ್ಮ ಹೊರಗ್ ಬಂತು ಅಂತಂದ್ರೆ ಸ್ಪರ್ಶ ಜ್ಞಾನ ಆಗ್ಬೇಕು. ಕೆಲವ್ರಿಗೆ ಮುಟ್ಟಿದ್ರು ಸ್ಪರ್ಶ ಜ್ಞಾನ ಆಗಲ್ಲ, ಆ ತರ ಅಲ್ಲ. ಎಲ್ಲ ಬಹಿರ್ಮುಖವಾಗಿದೆ, ತ್ವಗಿಂದ್ರಿಯ ಎಲ್ಲಾ ಕಡೆ ಇದೆ, ಇದ್ರೆ ಮಾತ್ರ ಸ್ಪರ್ಶ ಜ್ಞಾನ ಆಗುತ್ತೆ. ಯಾಕಂದ್ರೆ ಮುಟ್ಟಿದ್ರು ನಮಗೆ ಸ್ಪರ್ಶದ ಅನುಭವನೇ ಆಗಲ್ಲ. ಅಂತ ಚರ್ಮ ಈಗ ಪ್ರಕಟ ಆಯ್ತು. ಅಲ್ಲಿ ಯಾರು ಬಂದ್ರು, ಲೋಕಪಾಲೋ ಅನಿಲೋ ವಿಶತ, ಇಡೀ ಲೋಕವನ್ನ ಕಾಪಾಡುವಂತ ಅನಿಲ ಅಂದ್ರೆ ವಾಯುದೇವರು ಬಂದ್ರು. ಅದು ಹೇಗ್ ಬಂದ್ರು, ಸ್ಪರ್ಶೇಂದ್ರಿಯದ ಜೊತೆಗೆ ಬಂದ್ರು. ತಮ್ಮ ಅಂಶ ಯಾವುದು, ಸಂಸ್ಪರ್ಶಂ ಅಂದ್ರೆ ಸ್ಪರ್ಶೇಂದ್ರಿಯ. ಸ್ಪರ್ಶೇಂದ್ರಿಯದೊಂದಿಗೆ ಬಂದು ಇಡೀ ಜಗತ್ತು ಮುಂದೆ ಸ್ಪರ್ಶ ಅನ್ನೋ ಗುಣವನ್ನ ಅನುಭವಿಸ್ಬೇಕು ಅಂದ್ರೆ ವಾಯುದೇವರ ಆ ಆಧಾರ ಇದೆಯಲ್ಲ ಸ್ಪರ್ಶೇಂದ್ರಿಯ, ಅದರಿಂದಲೇ ಇದುವರೆಗೂ ಕೂಡ ಲೋಕದಲ್ಲಿರೋ ಜನರು ಸ್ಪರ್ಶವನ್ನ ತಿಳ್ಕೊಳ್ತಾ ಇದ್ದಾರೆ. ಅಂದ್ರೆ ಸ್ಪರ್ಶದ ಜ್ಞಾನ ಅವರಿಗೆ ಬರ್ತಾ ಇದೆ. ಅಂದ್ರೆ ಅವತ್ತಿನ ದಿವಸ ಭಗವಂತನ ಸಂಕಲ್ಪದಂತೆ ಏನಾಯ್ತೋ ಹಾಗೇ ಮುಂದುವರಿತಾ ಇದೆ. ಕಣ್ಣಿನಿಂದಲೇ ನೋಡ್ಲಿಕ್ಕಾಗತ್ತೆ, ಕಿವಿ ನೋಡ್ಲಿಕ್ಕಾಗಲ್ಲ, ಬಾಯಿ ನೋಡ್ಲಿಕ್ಕಾಗಲ್ಲ. ಅವತ್ತಿನ ವ್ಯವಸ್ಥೆ ಏನಿತ್ತು ಬ್ರಹ್ಮದೇವರ ಶರೀರದಲ್ಲಿ ಭಗವಂತ ಮಾಡಿದ್ದು, ಅದೇ ವ್ಯವಸ್ಥೆಯಲ್ಲೇ ಈಗಲೂ ಇದೆ. ಯಾಕೆಂದ್ರೆ ಭಗವಂತನ ಸಂಕಲ್ಪ ಆಗಿತ್ತು. ಇನ್ನು ಇಲ್ಲಿ ತ್ವಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ ವಾಯುದೇವರು ಅಂತ ಬಂತು. ಇಲ್ಲಿ ವಾಯು ಅಂತಂದ್ರೆ ಯಾರು ಅಂತ ಒಂದು ವಿಚಾರ. ಇದು ಮುಖ್ಯ ಪ್ರಾಣದೇವರ, ಪ್ರಧಾನ ವಾಯುದೇವರ, ಬೇರೆ ಯಾರಾರ ಅನ್ನೋ ವಿಚಾರ ಇದೆ. ಯಾಕೆ ಲೋಕಪಾಲ ಅಂತ ಹೇಳಿದ್ದಾರೆ. ಲೋಕವನ್ನ ಕಾಪಾಡೋರು ಅಂದ್ರೆ ನಿಜ, ಮುಖ್ಯ ಪ್ರಾಣದೇವರನ್ನ ಕಾಪಾಡಲ್ಲ ಅಂತಿಲ್ಲ, ಮುಖ್ಯವಾಗಿ ಅವರೇ.
ಆದ್ರೂ ಈ ಅಷ್ಟದಿಕ್ಪಾಲಕರಲ್ಲಿ ಅಗ್ನಿದೇವರು, ವರುಣದೇವರು ಅಂತೆಲ್ಲ ಬಂದಾಗ ಅಲ್ಲಿ ಸೇರಿದ ವಾಯುದೇವರು ಅಂದ್ರೆ ಯಾರು? ಅದಕ್ಕೆ ವಾಯವ್ಯ ದಿಕ್ಕಿನ ಅಧಿಪತಿ ಯಾರಿದ್ದಾರೆ ವಾಯುದೇವರು, ಅವರನ್ನು ತಗೊಳ್ಬೇಕು ಅಂತ. ಕೋಣಾಧಿಪ ಅಂತ ಅವರೊಂದು ಕೋಣ ಇದೆಯಲ್ಲ, ಪೂರ್ವ, ಪಶ್ಚಿಮ, ಉತ್ತರ ಅಂತೆಲ್ಲ ಹೇಳ್ತೀವಿ. ಹಾಗೆ ಮಧ್ಯದಲ್ಲಿ ಬರುವಂತ ಆಗ್ನೇಯ ದಿಕ್ಕು, ನೈಋತ್ಯ, ಈಶಾನ್ಯ, ವಾಯವ್ಯ. ಏನ್ ಈ ವಾಯವ್ಯ ದಿಕ್ಕೇನಿದೆ, ಈ ವಾಯವ್ಯ ದಿಕ್ಕಿನ ಅಧಿಪತಿ ವಾಯುದೇವರು, ತ್ವಗೀಂದ್ರಿಯ ಅಭಿಮಾನಿ ದೇವತೆ, ಅವರು ಬಂದಿದ್ದಿಲ್ಲಿ ಅಂತ. ಇದು ಚರ್ಮ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಹೇಳ್ತಾರೆ. ತ್ವಗೀಂದ್ರಿಯ ಸ್ಥಾನ, ಚರ್ಮ ಬೇರೆ, ತ್ವಕ್ ಬೇರೆ. ನಾವೇನ್ ಮಾಡ್ತೀವಿ, ತ್ವಕ್ ಅಂದ್ರೆ ಚರ್ಮ ಅಂತ ಅನ್ಕೊಳ್ತೀವಿ, ವಸ್ತುತಃ ಬೇರೆ. ತ್ವಕ್ ಅಂದ್ರೆ ಅದು ಇಂದ್ರಿಯಕ್ಕೆ ಹೆಸರು, ಚರ್ಮ ಅಂದ್ರೆ ಆ ತ್ವಗೀಂದ್ರಿಯದ ಜಾಗ, ಅದು ಚರ್ಮ. ಹಾಗಾದ್ರೆ ಚರ್ಮನೇ ತ್ವಗೀಂದ್ರಿಯ ಅಲ್ಲ, ಚರ್ಮದಲ್ಲಿ ತ್ವಗೀಂದ್ರಿಯ ಇದೆ. ಹೇಗೆ ಕಣ್ಣು ಗುಡ್ಡೆಗಳೇ ಕಣ್ಣಲ್ಲ, ಅದು ಕಣ್ಣು ಗುಡ್ಡೆ. ಆ ಗುಡ್ಡೆ ಒಳಗಡೆ ಕಣ್ಣನ್ನು ಇಂದ್ರಿಯ, ಚಕ್ಷುರ ಇಂದ್ರಿಯ ಇದೆ. ಹಾಗೆ ಇಂದ್ರಿಯ ಬೇರೆ, ಅದಕ್ಕೆ ಆಧಾರವಾದ ಜಾಗ ಬೇರೆ. ಇದನ್ನ ನಾವು ಪ್ರತಿಯೊಂದು ಇಂದ್ರಿಯದ ಕಡೆಯಲ್ಲೂ ತಿಳ್ಕೊಳ್ಬೇಕು. ತ್ವಗೀಂದ್ರಿಯ ಸ್ಥಾನಾನಿ ಅಂತ ಅದನ್ನ ಬೆಳೆಸಿದ್ದಾರೆ. ಹೀಗೆ ಇದು ತಿಳಿಬೇಕಾದ ವಿಷಯ ಏನಂದ್ರೆ ಅಧಿದೈವ, ಅಧ್ಯಾತ್ಮ, ಅಧಿಭೂತ. ಇಲ್ಲಿ ಅಧ್ಯಾತ್ಮ ಅಂದ್ರೆ ಯಾವುದು, ಅಧಿಭೂತ ಅಂದ್ರೆ ಯಾವುದು, ಅಧಿದೈವ ಅಂದ್ರೆ ಯಾವುದು? ಈಗ ಉದಾಹರಣೆಗೆ ವಾಯು, ಕೋಣವಾಯು ಅಂತ ಕರಿತೀವಿ. ಕೋಣವಾಯು ಅಂತಂದ್ರೆ ವಾಯವ್ಯ ದಿಕ್ಕಿಗೆ ಅಧಿಪತಿ ದೇವತೆ ಅಂತ ಅರ್ಥ, ಅದನ್ನ ಕೋಣವಾಯು ಅಂತ ಕರೀತಾರೆ ಅಷ್ಟೇ. ಇದು ಅಧಿದೈವ ಅಂದ್ರೆ ವಾಯು, ಅಧ್ಯಾತ್ಮ ಅಂದ್ರೆ ಪ್ರಾಣ, ಸ್ಪರ್ಶಾದಿ ಅಭಿಮಾನಿ ಅಂದ್ರೆ ಅಪಾನ, ವ್ಯಾನ, ಉದಾನ ಅಂತ ಹೇಳಿದಲ್ಲ, ಅವುಗಳು ಅಂತ. ಇಲ್ಲಿ ಅರ್ಥ ನಮಗ್ ತಿಳಿತಾ ಇದೆ. ಇಲ್ಲಿ ಕೆಲವರು ವ್ಯಾಖ್ಯಾನಕಾರರು ಏನ್ ಮಾಡಿದ್ದಾರೆ ಅಂದ್ರೆ, ಅಧ್ಯಾತ್ಮ ಅಂದ್ರೆ ಇಂದ್ರಿಯಗಳು ಕರೀತಾರೆ, ಅಧಿಭೂತ ಅಂದ್ರೆ ವಿಷಯ. ಅಂದ್ರೆ ಈಗ ಕಣ್ಣಿಗೆ ವಿಷಯ ಅದು ರೂಪ, ಆ ರೂಪವನ್ನ ಅಧಿಭೂತ ಅಂತ ಕರೀತಾರೆ. ಈಗ ತ್ವಗೀಂದ್ರಿಯ ಅಂತ ತಗೊಂಡ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ಸ್ಪರ್ಶ ಗೊತ್ತಾಗುತ್ತೆ. ಹಾಗಾಗಿ ಸ್ಪರ್ಶವನ್ನ ಅಧಿಭೂತ ಅಂತ ಕರೀತಾರೆ. ಅಧಿದೈವ ಅಂದ್ರೆ ದೇವತೆಗಳನ್ನ ಅಧಿದೈವ ಅಂತ ಕರೀತಾರೆ. ಹಾಗೆ ಇಂದ್ರಿಯ ಅಧ್ಯಾತ್ಮ, ಅಧಿಭೂತ ಅಂದ್ರೆ ವಿಷಯ, ಅಧಿದೈವ ಅಂದ್ರೆ ದೇವತೆ ಅಂತ ಇಷ್ಟ ಅರ್ಥ ಮಾಡಿದ್ದಾರೆ. ಹಾಗಾದೇನ್ ಅರ್ಥ ಆಯ್ತು, ಇಂದ್ರಿಯದಲ್ಲಿ ಅಭಿಮಾನಿ ದೇವತೆಯಾಗಿ ಒಬ್ಬ ಇರ್ತಾನೆ, ಅದನ್ನ ಅಧ್ಯಾತ್ಮ ರೂಪ ಅಂತ ಕರಿತೀವಿ. ವಿಷಯಕ್ಕೊಬ್ಬ ಅಭಿಮಾನಿ ದೇವತೆ ಇರ್ತಾನೆ, ಅವನನ್ನ ಅಧಿಭೂತ ಅಂತ ಕರಿಬೇಕು. ದೇವಲೋಕದಲ್ಲಿ ಪ್ರತ್ಯೇಕವಾಗಿ ಒಬ್ಬ ದೇವತೆ ಇರ್ತಾನೆ, ಅವನನ್ನ ಅಧಿದೈವ ಅಂತ ಕರಿಬೇಕು. ಅಂದ್ರೆ ಎಲ್ಲ ದೇವತೆಗಳನ್ನ ಹೇಳೋ ಶಬ್ದ, ಅಧಿಭೂತ ಆಗ್ಲಿ, ಅಧ್ಯಾತ್ಮ ಆಗ್ಲಿ, ಅಧಿದೈವ ಆಗ್ಲಿ, ಈ ಎಲ್ಲ ಶಬ್ದ ಆಯಾಯ ಸ್ಥಳಗಳಲ್ಲಿರೋ ದೇವತೆಗಳನ್ನ ಹೇಳ್ತಾ ಇದೆ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ತ್ರಿಧ ಅನ್ನೋ ಶಬ್ದ ಸರಿ ಹೋಗಲ್ಲ ಆಗ. ಯಾಕಂದ್ರೆ ಮೂರು ರೂಪದಲ್ಲಿ ಬಂದಿದ್ದು ಅಂದ್ರೆ ಬೇರೆ ಬೇರೆ ವಸ್ತು ಅಂತ ಆಯ್ತು ಹೊರತು ಮೂರು ಕಡೆ ದೇವತೆ ಅಂತ ಆಗ್ಲಿಲ್ಲ. ಭಗವಂತ ಆಯಾಯ ರೂಪದಲ್ಲಿ ಪ್ರಕಟ ಆದಂದ್ರೆ ಅಲ್ಲೊಬ್ಬೊಬ್ಬ ದೇವತೆಗೆ ಆಶ್ರಯ ಕೊಟ್ಟ ಅಂತ. ಅದಕ್ಕೆ ಕೆಲವ್ರು ಏನ್ ಮಾಡಿದ್ದಾರೆ, 10 ವಿಧ ಪ್ರಾಣಗಳು ಅಂತಂದ್ರೆ ಪ್ರಾಣ ವಾಯುವಿನ 10 ತರದ ವ್ಯಾಪಾರ ಅಂತ ಅರ್ಥ ಮಾಡಿದ್ದಾರೆ ಬೇರೆಯವರು. ಆದ್ರೆ ತಾತ್ಪರ್ಯದಲ್ಲಿ ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಏನ್ ಮಾಡಿದ್ದಾರೆ, ಪ್ರಾಣದೇವರ 10 ರೂಪ ಅಂತ ಅರ್ಥ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಕೆಲಸ ಆಗ್ಬೇಕಾದ್ರೂ ಅದಕ್ಕೆ ಅಭಿಮಾನಿ ದೇವತೆಗಳು ಮುಖ್ಯ, ಅವರೆಲ್ಲ ಬಂದ್ರು ಅಂತ ಅರ್ಥ. ಅದೇ ತರಹ ಇಲ್ಲಿ ವಾಯುದೇವರ ಪ್ರವೇಶ ಅಂತಂದ್ರೆ ಇವ್ರ ಅರ್ಥ ಮಾಡೋದು ಅವರ ಶಕ್ತಿನೇ ತ್ವಗೀಂದ್ರಿಯ, ಅದು ಬಂತು ಅಲ್ಲಿ ಅಂತೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಕೆಲವರು ಇದಕ್ಕೆ ಅರ್ಥ ಹೇಳಿಕ್ ಬರ್ದೇನೆ ಇಂದ್ರಿಯ ಅಧಿಷ್ಠೇಯ, ದೇವತೆ ಅಧಿಷ್ಠಾತ್ರ. ಅಂದ್ರೆ ಇಂದ್ರಿಯದ ಮೇಲೆ ದೇವತೆ ಬಂದು ಕೊಡ್ತಾನೆ. ಈಗ ನಾವು ನಮ್ಮ ಮನೆಯಲ್ಲಿ ಇದ್ದೀವಿ ಅಂದ್ರೆ ನಮ್ಮನೆ ನಮಗೆ ಅಧಿಷ್ಠೇಯ, ಅಧಿಷ್ಠಾತ್ರದ ನಾವು ಹಕ್ಕನ್ನು ಚಲಾಯಿಸ್ತೀವಿ ಮನೆ ಮೇಲೆ. ಅದೇ ತರ ಇಂದ್ರಿಯಗಳು ಆ ದೇವತೆಗಳಿಗೆ ಅಧಿಷ್ಠೇಯ, ಅಂದ್ರೆ ಅಲ್ಲಿ ಬಂದು ವಾಸ ಮಾಡ್ಕೊಂಡಿರುವಂತ ಸ್ಥಳ ಅದು. ಅಧಿಷ್ಠಾತ್ರದ ದೇವತೆಗಳು. ತ್ವಗೀಂದ್ರಿಯಕ್ಕೆ ಪ್ರಾಣ ಅಂತ ಹೆಸರಿದೆ. ಮತ್ತಷ್ಟೇ ಅಲ್ಲ, ಈ ಪ್ರಾಣವಾಯು ಎಲ್ಲೆಲ್ಲಿದೆ ಅಂದ್ರೆ ಇಡೀ ದೇಹದಲ್ಲಿ ಪ್ರಾಣವಾಯು ಇದೆ. ಅಂದ್ರೆ ನಮ್ಗೆ ಒಳಗಡೆ ಉಸಿರಾಟ ಇದೆಯಲ್ಲ, ಒಳಗಡೆ ಇಡೀ ದೇಹದಲ್ಲಿ ನಮಗೆ ವಾಯುವಿನ ಸಂಚಾರ ಇದೆ. ತ್ವಗೀಂದ್ರಿಯ ಎಲ್ಲಿದೆ, ಎಲ್ಲಾ ಕಡೆ ಇದೆ. ಹಾಗಾದ್ರೆ ತ್ವಗೀಂದ್ರಿಯ ಅಂದ್ರೂ ಒಂದೇ, ಪ್ರಾಣ ಅಂದ್ರೂ ಒಂದೇ ಅಂತ ಅರ್ಥ ಮಾಡ್ಬಿಟ್ಟು. ಯಾಕಂದ್ರೆ ತ್ವಗೀಂದ್ರಿಯ ಅಂದ್ರೆ ಎಲ್ಲಿ ನಮಗೆ ಮುಟ್ಟಿದ್ರು ಸ್ಪರ್ಶ ಅನುಭವ ಆಗುತ್ತೆ. ಯಾರು ನಮ್ಗೆ ಬೆನ್ನಂಗ್ ಮುಟ್ಟಿದ್ರು ಸರಿ, ಕಾಲಗ್ ಮುಟ್ಟಿದ್ರು ಸರಿ, ಕೈ ಮುಟ್ಟಿದ್ರು ಸರಿ, ಸ್ಪರ್ಶದ ಅನುಭವ ಆಗತ್ತೆ. ಯಾಕೆ ಅನುಭವ ಆಗತ್ತೆ ಅಂದ್ರೆ ಪ್ರಾಣವಾಯು ಎಲ್ಲಾ ಕಡೆ ಇದ್ದಾನೆ, ಪ್ರಾಣವಾಯುವನ್ನೇ ತ್ವಗೀಂದ್ರಿಯ ಅಂತ ಅನ್ಕೊಳ್ಳೋಣ ಅಂತ. ಆದ್ರೆ ಇದು ಸರಿ ಇಲ್ಲ. ಯಾಕಂದ್ರೆ ಅವ್ರು ಏನ್ ವಿಚಾರ ಮಾಡ್ಲಿಲ್ಲ ಅಂತಂದ್ರೆ, ಈ ತ್ವಗೀಂದ್ರಿಯ ವಾಯು ಅಂತ ಏನ್ ಕರಿತೀವಲ್ಲ, ಈ ವಾಯು ಮತ್ತೆ ಹಿಂದೆ ಹೇಳಿದ 10 ವಾಯು ಇದಾರಲ್ಲ, ಆ ವಾಯುವಿನಲ್ಲೇ ಈ ವಾಯು ಸೇರ್ತಾನೋ ಅಥವಾ ಆ ವಾಯುವಿನಿಗಿಂತ ಈ ವಾಯು ಬೇರೆನೋ, ಅಂದ್ರೆ ಕೋಣವಾಯು ಅಂತ ಈಗೇನ್ ಕರಿತಾ ಇದೀವಿ. 10 ವಿಧ ಪ್ರಾಣನ 10 ರೂಪ ಏನಿದೆ, ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ 10 ಪ್ರಾಣನ ರೂಪಗಳಿವೆ. ಇವುಗಳೇ ಈ ಕೋಣವಾಯುನ ಬೇರೆನ.
ಅಂತ ವಿಚಾರ ಮಾಡ್ಲಿಲ್ಲ. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅದನ್ನ ತತ್ವ ನಿರ್ಣಯ ಅಂತ ಒಂದು ಗ್ರಂಥದಲ್ಲಿ ತಿಳಿಸಿದ್ದಾರೆ. ಏನ್ ತಿಳಿಸಿದ್ದಾರೆ ಅಂದ್ರೆ, ಪ್ರಾಣ ಪ್ರಥಮಜೋಜಸ್ತು ಪ್ರಧಾನೋ ವಾಯುಧೀರಿತಃ ತ್ವಗಾತ್ಮಾದ್ಯಾಸ್ತು ತತ್ಪುತ್ರ ದ್ವಿಧಾಭೂತಮುದಾಹೃತಂ. ದ್ವಿಧಾಭೂತಮುದಾಹೃತಂ ಅಂದ್ರೆ ಎರಡು ತರ ಪುತ್ರರಿದ್ದಾರೆ. ಯಾರಿಗೆ? ಮುಖ್ಯ ಪ್ರಾಣನಿಗೆ. ಪ್ರಥಮದಲ್ಲಿ ಹುಟ್ಟಿದ್ದು, ಮೊದಲನೇ ಅವನು ಪ್ರಧಾನವಾಯು ಅಂದ್ರೆ ಮುಖ್ಯ ಪ್ರಾಣ ದೇವರು ಅಂತ ಅರ್ಥ. ಅವರಿಗೆ ಪುತ್ರರು ಯಾರ್ಯಾರಿದ್ದಾರೆ ಅಂದ್ರೆ, ವಾಯುದೇವರು ಅನೇಕರಿದ್ದಾರೆ, ಅವರ ಪುತ್ರರು ಯಾವ್ಯಾವ್ದು? ಈಗ ತ್ವಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ, ಮತ್ತೆ ಈ ಬೇರೆ ಬೇರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವೆಲ್ಲ ದೇವತೆಗಳಿದ್ದಾರೆ. ಇವರೆಲ್ಲ ಪುತ್ರರು ಅಂತ ಅರ್ಥ. ಹಾಗಾದ್ರೆ ಯಾವ ಪುತ್ರರಲ್ಲಿ? ಎರಡು ತರ ಪುತ್ರ ಅಂದ್ರೆ, ಒಂದು ತ್ವಗೀಂದ್ರಿಯ ಸ್ಪರ್ಶಾದಿಗಳಿಗೆ ಅಭಿಮಾನ ದೇವತೆಗಳು, ಹಾಗೆ ಪ್ರಾಣಾದಿಗಳು ಇನ್ನು ಮತ್ತೊಬ್ಬ ಪುತ್ರರು. ಹೀಗೆ ಪ್ರಾಣಾದಿಗಳು ಮತ್ತೆ ಈ ತತ್ವಕ್ಕೆ ಅಭಿಮಾನಿಯಾದ ದೇವತೆಗಳು ಅಂತ ಸ್ಪಷ್ಟವಾಗಿ ಎರಡು ವಿಧವಾಗಿ ಹೇಳಿದ್ದಾರೆ. ಇದನ್ನೇ ಇಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂತ ಟಿಪ್ಪಣಿ ಇದೆ, ಅದರಲ್ಲಿ ಈ ಶಬ್ದ ಈ ಶ್ಲೋಕಕ್ಕೆ ಅರ್ಥ ಬಿಡಿಸ್ತಾ ಹೋಗ್ತಾರೆ. ಅಲ್ಲಿ ಬಿಡಿಸಿದ್ ಏನು ಅಂತ ನೋಡೋಣ. ಹಿಂದೆ ಹೇಳಿದ 10 ಈಗ ಹೇಳ್ತಾ ಇರೋದು ಒಬ್ಬನೇ ಅಲ್ವಾ, ಇದು ಹೇಗ್ ಸರಿ ಅಂದ್ರೆ, ಅದಕ್ಕೆ ಹೇಳ್ತಾರೆ ಪ್ರಧಾನ ವಾಯುವಿನ ಬಗ್ಗೆ ಹೇಳಿದ್ದು ಅವನು 10 ರೂಪ ಹೇಳಿದ್ದು. ಈ ತ್ವಗಾತ್ಮಾದ್ಯಾಹ ಅಂದ್ರೆ ಅರ್ಥ, ತ್ವಕ್ ಆತ್ಮ ಅಂದ್ರೆ, ತ್ವಕ್ ಅಂದ್ರೆ ತ್ವಗಿಂದ್ರಿಯ, ಅದಕ್ಕೆ ಆತ್ಮ ಅಂದ್ರೆ ಅಭಿಮಾನಿ ದೇವತೆಯಾದ ಪ್ರಾಣನನ್ನ ಹಿಡ್ಕೊಂಡು ಅನೇಕರು ಅಂತ. ಹಾಗಾದ್ರೆ ತ್ವಗಭಿಮಾನಿ ಪ್ರಾಣ ದೇವರು ಅಂದ್ರೆ ಈ ಪ್ರಾಣ. ಇನ್ನು ಸ್ಪರ್ಶಾದಿ ಅಭಿಮಾನಿ ದೇವತೆಗಳು ಅಂದ್ರೆ ಅಪಾನ ವ್ಯಾನ ಉದಾನ ಸಮಾನ ಇವರೆಲ್ಲ. ಅವರ ಮಕ್ಕಳು ಅಂತಂದ್ರೆ ಪ್ರಧಾನವಾಯು ಪುತ್ರರು ಅಂತ ಅರ್ಥ. ಅವರು ಯಾರು ಅಂದ್ರೆ ಎರಡು ಥರ ಅಂತ ಹೇಳ್ತಾರೆ. ಒಂದು ಬಹಿರ್ಭೂತ ವಾಯು ಅಂತ ಹೇಳ್ತಾರೆ, ಹೊರಗಿನ ವಾಯು, ಮತ್ತೆ ಈ ಒಳಗಿನ ವಾಯು. ಬಹಿರ್ಭೂತ ವಾಯು ಅಂದ್ರೆ ಹೊರಗಡೆ ಸಂಚಾರ ಮಾಡುವಂತಹ ವಾಯು, ದೇಹದ ಒಳಗಡೆ ಸಂಚಾರ ಮಾಡುವಂತಹ ವಾಯು. ಇದರಲ್ಲಿ ಎಲ್ಲ ಭಗವಂತನ ರೂಪಗಳು. ಯಾವ್ಯಾವ ಭಗವಂತನ ರೂಪ ಅಂತಂದ್ರೆ, ಪ್ರಾಣದೇವರನ್ನೇ ಇಲ್ಲಿ ಭಗವಾನ್ ಅಂತ ಕರೆದಿರೋದು. ಪ್ರಾಣದೇವರ ರೂಪಗಳೇ ಇವೆಲ್ಲ. ಹಾಗಾದ್ರೆ ರೂಪಗಳಿವೆಲ್ಲ ಅಂದ್ರೆ ಅದೇನ ಪ್ರಾಣದೇವರೇನಾದ ಅಂತಂದ್ರೆ ಅಂಶ ಅಂತ ಅರ್ಥ. ಈಗ ಹೇಗೆ ಋತು ಮಹಾರಾಜನೇ ದೇವರಲ್ಲ, ಋತು ಮಹಾರಾಜನ ಒಳಗಡೆ ದೇವರ ವಿಶೇಷ ಸನ್ನಿಧಾನ. ಹಾಗೆ ಅದೇ ರೀತಿ ಪ್ರಾಣನ ಪುತ್ರರು ಇವರೆಲ್ಲ ಅಂದ ಕೂಡಲೇ, ಪ್ರಾಣನ ಪುತ್ರ ಅಂದ್ರೆ ಪ್ರಾಣಂದೇ 10 ರೂಪ ಇರಬಹುದು, ಅದು ಬೇರೆ. ಆದ್ರೆ ಈ ಕೋಣವಾಯು ಅಂತೆಲ್ಲ ಯಾರನ್ನ ಕರಿತೀವಿ, ಈ ಕೋಣವಾಯು ಎಲ್ಲ ಬೇರೆ. ಇದು ಪ್ರಧಾನವಾಯು ಅಲ್ಲ, ಪ್ರಧಾನವಾಯು ಪುತ್ರ ಅಂತ ಕರಿಬಹುದಷ್ಟೇ. ಇದನ್ನ ಇಲ್ಲಿ ಭೂತವಾಯು ಅಭಿಮಾನಿ ರೂಪಂ ದ್ವಿಧ ಪ್ರಧಾನ ಅಪ್ರಧಾನ ಭೇದೇನ. ಒಂದು ಭೂತವಾಯುವಿಗೆ ಅಭಿಮಾನಿ ದೇವತೆ, ಇನ್ನೊಂದು ಸ್ಪರ್ಶಾದಿ ಅಂದ್ರೆ ಈ ತ್ವಗೀಂದ್ರಿಯ ಸ್ಪರ್ಶ ಏನಿದೆ ಗುಣ ಇದೆ, ಮತ್ತೆ ತ್ವಗೀಂದ್ರಿಯ ಇದೆ, ಇದರ ಅಭಿಮಾನಿ ದೇವತೆ. ಹೀಗೆ ಎರಡು ವಿಭಾಗ, ಒಂದು ಭೂತವಾಯು ಬೇರೆ, ಈ ತರ ತತ್ವಾಭಿಮಾನಿ ದೇವತೆಗಳು ಬೇರೆ. ಇದನ್ನ ಪ್ರಧಾನ ಅಪ್ರಧಾನ ಅಂತ ಕರೆದುಕೊಂಡು ವ್ಯವಹಾರ ಮಾಡಿದ್ದಾರೆ. ಆದ್ರೆ ಇಲ್ಲೆಲ್ಲ ಗಮನಿಸ್ಬೇಕಾಗಿತ್ತು, ಈಗ ಹಾಗಾದ್ರೆ ಲೋಕಪಾಲಕರು ಮುಖ್ಯ ಪ್ರಾಣದೇವರು ಅಲ್ವಾ, ಕೋಣವಾಯು ಮಾತ್ರನ? ಇಲ್ಲ, ಆ ಕೋಣವಾಯುವಿನ ಒಳಗಡೆ ಇರುವಂತಹ ಈ ಪ್ರಾಣದೇವರು ಯಾರಿದ್ದಾರೆ ಅವರೇ ಮುಖ್ಯವಾಗಿ ಪಾಲನೆ ಮಾಡ್ತಾರೆ. ನಮ್ಗೆ ಪ್ರವಾಹ ವಾಯು ಅಂತಾನೂ ಇದೆ, ಅಹಂಕಾರಿಕ ವಾಯು ಅಂತಾನೂ ಇದೆ. ಇವರೆಲ್ಲ ಈ ಕಕ್ಷಾ ತಾರತಮ್ಯದಲ್ಲಿ ನೀವು ನೋಡ್ತಾ ಹೋಗ್ಬೋದು, ಅನೇಕ ವಾಯುಗಳು ಸಿಗ್ತಾರೆ. ಅದರಲ್ಲಿ ಮರುತ್ತು ಗಣಗಳೇ ಇದೆ. ನಮಗೆ ಮರುತ್ತು ಗುಣಗಳ ಪಟ್ಟಿಯಲ್ಲಿ ಎಲ್ಲರೂ ಕೂಡ ಸೇರ್ತಾರೆ, ಅದೊಂದು ಬೇರೆನೆ ವಿಷಯ, ಅಲ್ಲಿ ನಾವು ಅದನ್ನೆಲ್ಲ ಗಮನಿಸ್ಬೋದು. ಅಂತೂ ಇಲ್ಲಿ ಬಂದಿದ್ ಯಾವ ವಾಯು ಅಂತ ವಿಚಾರ ಬಂದಾಗ, ಯಸ್ತು ಅಮುಖ್ಯ ತದಭಿಮಾನಿ ಪ್ರಧಾನ ವಾಯುಪುತ್ರ. ಪ್ರಧಾನ ವಾಯುವಿನ ಮಗ ಯಾರು ಅಂದ್ರೆ ಅಮುಖ್ಯ. ಯಾರು? ಈ ತ್ವಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ. ಅಂಥ ಪ್ರಾಣನನ್ನ ಇಲ್ಲಿ ತಗೊಳ್ಬೇಕು. ಅದರಿಂದ ಪ್ರಾಣ ಅನ್ನೋ ಶಬ್ದ ಬಳಸಿದ ಕೂಡಲೇ ಅದು ಮುಖ್ಯ ಪ್ರಾಣ ದೇವರೇ ಅಂತ ಇಲ್ಲ, ಅವನಿಗೆ ಮುಖ್ಯವಾಯು ಅಂತ ಕರೀತಾರೆ. ಪ್ರಧಾನವಾಯು ಮುಖ್ಯವಾಯು ಅಂತ ಅದು ಮುಖ್ಯ ಪ್ರಾಣ ದೇವರು. ಕೇವಲ ಪ್ರಾಣ ಅಂತಂದ್ರೆ ಯಾರು ಅಂತ ವಿಚಾರ ಮಾಡ್ಬೇಕು, ಯಾಕೆ ದೇವರಿಗೂ ಪ್ರಾಣಾಪಾನ ವ್ಯಾನ ಉದಾನ ಅಂತೆಲ್ಲ ರೂಪ ಇದೆ. ಹಾಗಾಗಿ ನಿಜವಾಗಿ ಪ್ರಾಣ ಅಂದ್ರೆ ಅದು ದೇವರೇ. ಆಮೇಲೆ ಮುಖ್ಯ ಪ್ರಾಣ ಅಂದ್ರೆ ವಾಯುದೇವರು, ಅದಾದ್ಮೇಲೆ ಆ ವಾಯುವಿನ ಪುತ್ರರು, ಅದರಲ್ಲೂ ಕೋಣವಾಯು ಮತ್ತೆ ಮಿಕ್ಕಿದ ವಾಯುಗಳು, ಹೀಗೆಲ್ಲ ವಿಭಾಗಗಳಿದೆ ತುಂಬಾ. ಹಾಗಾಗಿ ವಾಯು ಪ್ರಾಣ ಅಂತ ಬಂದಾಗ ಯಾವ ವಾಯು ಏನ್ ಪ್ರಾಣ ಅಂತ ಕೇಳ್ಬೇಕು ಪ್ರಶ್ನೆ. ಅದನ್ನ ಅದನ್ನ ನೋಡ್ಕೊಂಡು ಹೇಳ್ಬೇಕು. ಆ ಅಂಶವನ್ನ ಇಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೆ ಈ ತ್ವಗೀಂದ್ರಿಯದ ವರೆಗೆ ಬಂದು ಮುಂದೆ ಕಿವಿಯ ಬಗ್ಗೆ ಬರ್ತದೆ. ಕಿವಿಯ ಅಭಿಮಾನಿ ದೇವತೆ ಯಾರು, ಆ ಕಿವಿಗಳ ಸೃಷ್ಟಿ ಆಯ್ತು ಅಂತ ವರ್ಣಿಸ್ತಾರೆ.
17ನೆಯ ಶ್ಲೋಕ. ಕರ್ಣಾವಸ್ಯ ವಿನಿರ್ಭಿಣ್ಣೌ ಧಿಷ್ಣ್ಯಂ ಸ್ವಂ ವಿವಿಶುರ್ದಿಶಃ ಶ್ರೋತ್ರೇಣಾಂಶೇನ ಶಬ್ದಸ್ಯ ಸಿದ್ಧಿಂ ಯೇನ ಪ್ರಪದ್ಯತೆ. ಹಾಗಾದ್ರೆ ಹಿಂದೆ ಎಲ್ಲರಿಗೂ ಸ್ಪರ್ಶ ಜ್ಞಾನ ಆಗಿದೆ ಅತ್ವಗಿಂದ್ರಿಯದಿಂದ. ಬ್ರಹ್ಮದೇವರ ಶರೀರದಲ್ಲಿ ಅತಿ ಸೃಷ್ಟಿ ಆಯ್ತು. ಈಗ 2 ಕಿವಿಗಳ ಸೃಷ್ಟಿ ಆಯ್ತು. ಅಂತ ಕಿವಿಗಳು ಹೊರಗೆ ಬಂದು ಶ್ರೋತ್ರೇಂದ್ರಿಯ ಅಂತ ಒಂದು ಇಂದ್ರಿಯ, ಆ ಇಂದ್ರಿಯದ ಮುಖಾಂತರ ಎಲ್ಲ ದೇವತೆಗಳು ಪ್ರವೇಶ ಮಾಡಿದ್ರು. ಯಾರು ದಿಗ್ದೇವತೆಗಳು ಅಂತ ಕರಿತೀವಿ, ಆ ದಿಗೀಶ್ವರರೆಲ್ಲ ಪ್ರವೇಶ ಮಾಡಿದ್ದಾರೆ. ಇದರಿಂದ ಏನು ಉಪಯೋಗ? ಶಬ್ದ ಕೇಳ್ಬೇಕಲ್ಲ ಕಿವಿಗೆ. ಶಬ್ದಸ್ಯ ಸಿದ್ಧಿಂ ಏನ ಪ್ರಪದ್ಯತೆ. ಯಾವ ಇಂದ್ರಿಯಗಳ ಮುಖಾಂತರ ಮನುಷ್ಯ ತಾನು ಶಬ್ದವನ್ನ ಗ್ರಹಿಸ್ಲಿಕ್ಕೆ ಸಾಧ್ಯನೋ ಆ ತರದ ಇಂದ್ರಿಯಗಳ ಒಂದು ಆವಾಸ ಸ್ಥಾನ ಇಲ್ಲಿ ಕಲ್ಪನೆ ಆಯ್ತು. ಇಲ್ಲಿ ದಿಶಃ ಅಂತ ಬಂದ್ರೆ ಯಾರ್ಯಾರನ್ನು ಬರೀತಾರೆ? ದಿಗ್ದೇವತೆಗಳು ಅಂದ್ರೆ ಯಾರದು ಅಂತ ಬಂದಾಗ ಯಮಶ್ಚ ಮಿತ್ರಾವರುಣ ಕುಬೇರಶ್ಚ ದಿಗೀಶ್ವರಾಹ ಅಂತ ಐತರೇಯೋಪನಿಷತ್ ಭಾಷ್ಯದಲ್ಲಿ ಒಂದು ಮಾತಿದೆ. ದಿಶಃ ದೇವತೆಗಳು ಅಂದ್ರೆ ಯಾರು? ಯಮ, ಮಿತ್ರಾವರುಣ, ಕುಬೇರ, ಇವನ್ನೆಲ್ಲ ತಗೊಳ್ಬೇಕು. ಹೀಗೆ ಯಮ, ಮಿತ್ರಾವರುಣ, ಕುಬೇರ ಇವರೆಲ್ಲ ದಿಗೀಶ್ವರಾಹ, ಆಯಾ ದಿಕ್ಕಿನ ದೇವತೆಗಳು, ಇವರನ್ನ ತಗೊಳ್ಬೇಕು. ಇದನ್ನ ಹೇಳಿ ಮುಂದೆ ಇನ್ನೂ ಅನೇಕ ದೇವತೆಗಳ ನಿರ್ದೇಶವನ್ನ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಒಂದ್ ಕಡೆ ನಾವು ಬರ್ಕೊಂಡ್ರೆ ನಮಗೊಂದು ಕಲ್ಪನೆ ಬರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಗೊತ್ತಾಗತ್ತೆ ಅಷ್ಟೇ. ಆದ್ರೆ ವಿಶೇಷವಾಗಿ ಎಲ್ಲೆಲ್ಲಿ ಅವಾಂತರ ಅಭಿಮಾನಿ ದೇವತೆಗಳನ್ನ ಹೇಳಿದ್ದಾರೆ ಅದನ್ನೆಲ್ಲವನ್ನ ನೋಡ್ಬೇಕು. ಅದೆಲ್ಲ ಇನ್ನು ಮುಂದೆ ಅನೇಕ ವಿಷಯಗಳಿದೆ. ಅದನ್ನೆಲ್ಲ ಪುನಃ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು. ಹರೇ ನಮ್ಮ ಗುರುಗಳೇ ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದ.